प ग स द नि प म प ग म रे ಸ ಸ ಪ ಮ. ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವತ್ತು ಬೆಳಗ್ಗೆನೇ ಒಂಥರ ತಣ್ಣಗಿದೆ. ಈ ನಡುವೆ ಎಲ್ಲ ವಾತಾವರಣ ಬಂದು ತಣ್ಣಗೆ ಇದೆ. ಹಾಗೆ ಇವತ್ತಿನ ದಿನ ಬಂದು ಗುರುವಾರ ನಾರ್ಮಲ್ ನಿಮಗೆಲ್ಲರಿಗೂ ಗೊತ್ತಿರೋದೆ. ಇವತ್ತು ಸ್ವಲ್ಪ ಕ್ಲೀನಿಂಗು, ಪೂಜೆ ಎಲ್ಲ ಕೂಡ ಇದೆ. ಹಾಗೆಯೇ ಗಿಡಗಳು ರಾತ್ರಿ ಹಾಕಿರೋದು ಅಷ್ಟೇ ಕ್ಲೀನಾಗಿ ಕತ್ಲಲ್ಲಿ ಕಾಣಿಸ್ಲಿಲ್ಲ. ಈಗ ಬೆಳಗ್ಗೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಆ ಪಕ್ಷಿಗಳು ಸೌಂಡ್ ಮಧ್ಯ ಈ ಗಿಡ ಹೂವು ಎಲ್ಲ ನೋಡೋದಕ್ಕೆ ಏನೋ ಒಂಥರ ಚಂದ, ಏನೋ ಒಂಥರ ಹೊಸ ಲೋಕಕ್ಕೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಸ್ವಲ್ಪ ಗ್ರೀನ್ ಆಗಿರೋದು ಅಂದರೆ ಹಸಿರು ಗಿಡ ಆ ಥರ ಎಲ್ಲ ನೋಡೋದ್ರಿಂದ ಕಣ್ಗೂ ಒಳ್ಳೆಯದು ಅಂತ ನಾನು ಕೇಳಿದ್ದೀನಿ. ಅದಕ್ಕೋಸ್ಕರ ನನಗೆ ಈ ಥರ ಹಸಿರು ಮನೆಯಲ್ಲಿ ಏನೇ ಒಂಥರ ಡಲ್ಲಲ್ಲಿದ್ರೂ ಮನೆ ಈ ಥರ ಹಸಿರು ಗಿಡಗಳಿಟ್ರೆ ಏನೋ ಒಂಥರ ಮನೆ ಲಕ್ಷಣ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಪಟ ಅಂತ ಕೆಲಸ ಮುಗಿಸ್ಬೇಕು. ಹಾಗೆಯೇ ಇವಾಗ ಬೆಳಗ್ಗೆ ಬಾಗಿಲು ತೊಳೆದಿದ ತಕ್ಷಣ ಒಂದು ಸಿಂಪಲ್ ಆದ ರಂಗೋಲಿ, ಗುರುವಾರ ಆಗಿರೋದ್ರಿಂದ ಒಂದು ಚಿಕ್ಕ ರಂಗೋಲಿನೇ ಬಿಟ್ಕೊಳ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ಚಿಟಪಟ ಅಂತ ಸೌಂಡ್ ಮಧ್ಯ ಈ ರಂಗೋಲಿ ಬಿಟ್ಟು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಚಳಿನೇ ಆಗ್ತಾಯಿದೆ. ಸರಿ, ಕಾಫಿಯನ್ನು ಕುಡಿಬೇಕು ಅಂದ್ಕೊಂಡೆ. ಸರಿ, ಹಸ್ಬೆಂಡ್ ಬಂದುಬಿಡಲಿ ಆಮೇಲೆ ಕಾಫಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಬೇಗ ಸಿಂಪಲ್ ಆಗಿರೋ ಒಂದು ರಂಗೋಲಿ. ಇದು 6ರಿಂದ 2 ಅಂದರೆ 2 ಸಲ 6 ಚುಕ್ಕಿ ಇಟ್ಕೊಂಡು ಲಾಸ್ಟಿಗೆ 2 ಬರೋವರೆಗೂ ಇದನ್ನು ಚುಕ್ಕಿ ಲಾಸ್ಟ್ ಎಂಡ್ ಮಾಡ್ಕೊಳ್ಳೋದಷ್ಟೇ. ತುಂಬ ಈಸಿಯಾದ ರಂಗೋಲಿ. ನೋಡೋದಕ್ಕೆ ಕಷ್ಟ ಅನ್ನಿಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಬರುತ್ತೆ ರಂಗೋಲಿ. ಹಾಗೆ ಗಣೇಶನ ಹತ್ರ ಒಂದು ಪುಟ್ಟದಾದ ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ. ಬಾಗಿಲು ಮಾತ್ರ ನಾನು ನಿಜ ಎಷ್ಟು ತೊಳಿತೀನಿ ಗೊತ್ತಾ, ಏನೇನೋ ಹಾಕೆಲ್ಲ ಕ್ಲೀನ್ ಮಾಡ್ತೀನಿ. ಆದರೂ ಒಂದೊಂದು ಕಡೆ ವೈಟ್ ಪ್ಯಾಚಸ್ ಥರ ಇರುತ್ತೆ. ಅದೇ ಸ್ವಲ್ಪ ಬೇಜಾರಾಗ್ತಾ ಇರೋದು. ಎಷ್ಟು ಕ್ಲೀನ್ ಮಾಡಿದ್ರು ಬಾಗಿಲು ಒಂಥರ ಕಾಣುತ್ತಲ್ಲ ಅಂತ. ಹಾಗೆ ತುಳಸಿ ಗಿಡದ ಹತ್ರನೂ ಕೂಡ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆನೇ ಇವತ್ತು ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಸಿಂಪಲ್ ಆದ ಕೆಲಸಗಳಷ್ಟೇ ಇರೋದು. ಅದಕ್ಕೂ ಮುಂಚೆ ಬಾಗಿಲೆಲ್ಲ ತೊಳೆದಿದ ತಕ್ಷಣ ಫಸ್ಟ್ ಬಂದಿದೆ ತಿಂಡಿಗೆ. ಯಾಕಂದರೆ ಸ್ಕೂಲ್ಗಳಿಗೆ ಟೈಮ್ ಆಗೋಗ್ಬಿಟ್ರೆ ಮಕ್ಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಇವತ್ತು ಮಗಳು ಮಾತ್ರ ಸ್ಕೂಲ್ಗೆ ಹೋಗ್ತಾ ಇರೋದು, ಮಗ ಹೋಗ್ತಾಯಿಲ್ಲ. ಅವನಿಗೆ ಸ್ವಲ್ಪ ಜ್ವರ ಬಂದಂಗಿದೆ. ಅದಕ್ಕೋಸ್ಕರ ನೈಟೇ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ. ಇವಾಗ ಬೇಡ ಇವತ್ತೊಂದು ದಿನ, ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ, ಚಳಿ ತುಂಬ ಇದೆ. ಅದಕ್ಕೋಸ್ಕರ ಇವತ್ತೊಂದು ದಿನ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಇವತ್ತು ರೆಸ್ಟ್ ಮಾಡೋಕ್ಕೆ ಮನೇಲೇ ಇರಿಸ್ಕೊಂಡಿದ್ದೀನಿ. ಇವಾಗ ತಿಂಡಿಗೆ ಅಂದ್ಬಿಟ್ಟು ಒಂದು ಕಡೆ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಥರ ಮಾಡ್ಕೊಳ್ಬೇಕು. ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ರೈಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋ ಅಂಥ ರೈಸ್ ಇದು. ಏನಿಲ್ಲ, ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಒಂದು 5ರಿಂದ 6 ಜನಕ್ಕೆ ಮಾಡ್ಕೊಳ್ಳೋದ ಇರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿನೇ. ನಿಮಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಬೋದಾಗುತ್ತೆ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು. ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಟೊಮೆಟೊ. ಹಾಗೆ ಕ್ಯಾಪ್ಸಿಕಮ್ನು ಅಷ್ಟೇ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೆರಡೂ ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಇನ್ನೂ ಬೇಗ ಬೇಯುತ್ತೆ ಅನ್ನೋದಷ್ಟೇ. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ, ಅದು ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು, ಕೆಲವೊಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಈ ಥರ ತಗೊಳ್ಳೋದ್ರಿಂದ ಕ್ಲೀನಾಗಿ ಸಿಪ್ಪೆ ಎಲ್ಲ ಕೆಳಗಡೆ ನೋಡ್ಕೊಳ್ಳುತ್ತೆ, ಕಡಲೆ ಬೀಜ ಮಾತ್ರ ಬರುತ್ತೆ ಅಂತ. ಬಟ್ ದಪ್ಪ ಇರೋ ಕಡಲೆ ಬೀಜ ಎಲ್ಲ ಬಂತು. 1ರಲ್ಲಿ 2 ಪೀಸ್ ಆಗಿರುತ್ತಲ್ಲ, ಅದು ಸ್ವಲ್ಪ ಹಾಗೆ ಒಳಗಡೆಯಿಂದನೇ ಹೊರಟೋಯ್ತು. ಚಿಕ್ಕದಾಗಿದ್ದರೆ ಅಂದರೆ ಚಿಕ್ಕ ಹೋಲಾಗಿದ್ದಿದ್ರೆ ಅಲ್ಲೇ ಇರೋದೇನೋ ಅಷ್ಟೇ. ಈಗ ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಳ್ಬೇಕು. ಅಷ್ಟರಲ್ಲಿ ಈ ಕಡೆ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಗರಂ ಮಸಾಲೆ ಹಾಗೆ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ರೈಸ್ ಮಾಡಿಟ್ಕೊಂಡಿದ್ದೆ ಈ ಕಡೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಲಾಸ್ಟಿಗೆ ಕಡಲೆ ಬೀಜ ಪೌಡ್ರ್ ಮಾಡಿದ್ವಲ್ಲ, ಅದನ್ನು ಉದುರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು
ತಿಂದರೆ ಸಖತ್ ಟೇಸ್ಟಿಯಾಗಿರೋ ಈ ಮಳೆಗಾಲದಲ್ಲಿ ಒಳ್ಳೆ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗ್ಲೂ. ನನಗೆ ಚೆನ್ನಾಗಿದೆ ಅಂತೀನಿ, ಬಟ್ ಚೆನ್ನಾಗಿಲ್ಲ ಅಂದರೆ ನನಗೆ ಓಕೆ ಅಂದ್ಬಿಡ್ತೀನಿ. ಚೆನ್ನಾಗಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಅಂತಲೇ ಅರ್ಥ. ಈಗ ಮಗಳನ್ನ ಸ್ಕೂಲಿಗೆ ಕಳಿಸಿದಾಯಿತು. ಈ ಕಡೆ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಪೂಜೆಗೆ ನನ್ನ ದೇವ್ರ ಮನೆ ಇವತ್ತು ರೆಡಿ ಆಗಿಬಿಟ್ರೇ ಚೆಂದ. ಯಾಕಂದರೆ ಶುಕ್ರವಾರದ ಪೂಜೆ ಶುಕ್ರವಾರಕ್ಕೆ ಇಟ್ಕೊಳ್ತೀನಿ. ನನ್ನ ಮನೆ ದೇವ್ರಿಗೆ ಇವತ್ತಿನ ಪೂಜೆ ಮುಗಿಸ್ಕೊಳ್ತೀನಿ. ಈಗ ದೇವ್ರ ಫೋಟೋ ಎಲ್ಲ ತೊಳೆದಿದ್ದು ಒರೆಸಿದ್ದು ಎಲ್ಲ ಆಯಿತು. ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಇಟ್ಬಿಟ್ಟು ಮತ್ತೆ ಪೂಜೆಗೆಲ್ಲ ಮಾಡ್ಕೊಳ್ಬೇಕು. ಆದಷ್ಟು 10 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ಎಲ್ಲ ರೆಡಿ ಆಯಿತು. ಆಗಲೇ ಟೈಮ್ ಬಂದು 10:30 ಹಾಗೆ ಹೋಯಿತು. ಈಗ ದೀಪ ಹಚ್ಬಿಟ್ಟು ಅಡುಗೆ ಕೂಡ ಮಾಡಬೇಕು. ಮನೆಯಲ್ಲಿ ಮಗ ಇರೋದ್ರಿಂದ ಏನಾನ ಸಿಂಪಲ್ಲಾಗಿ ಅದರಲ್ಲೂ ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ ಮುಂದಕ್ಕೆ ಯೋಚನೆ ಆಗುತ್ತೆ. ಈಗ ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ. ಈಗ ಅಡುಗೆ ಮಾಡೋಣ ಅಂತ ಬಂದೆ. ಹಿಂದಿನ ದಿನವೇ ಅಲಸಂದಿ ಕಾಳಿಗೆ ಹಸಿ ಕಾಳು ಸೀಸನ್ನು, ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ದೆ. ನನ್ನ ಫ್ರೆಂಡ್ ಕೊಟ್ಟಿದ್ದಿದ್ದು ಹಸಿ ಕಾಳು. ಇದರಲ್ಲಿ ಪಲ್ಯ ಮಾಡ್ಕೊಂಬಿಡೋಣ. ಹಾಗೆಯೇ ಎಲ್ಲ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ. ಇಷ್ಟು ದಿನ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಬೇಳೆ ಸಾರು ತರಕಾರಿ ಸಾರು ಯಾವ ಥರ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತೇ ಇದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲೂ ಬೇಳೆನ ಫಸ್ಟು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ನೀರು ಹಾಕಿಟ್ಟಿದ್ದೀನಿ ಸಾಂಬಾರಿಗೆ. ಈ ಕಡೆ ಪಲ್ಯ ಮಾಡಬೇಕು ಅಂದ್ಬಿಟ್ಟು ನಾನೊಂದು ಬಾಕ್ಸ್ಗೆ ಈ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಬಾಕ್ಸ್ ಇದ್ದರೆ ಒಂದಕ್ಕೆ ಹಾಕ್ಕೊಳ್ಬೋದು, ಬಟ್ ನನಗೆ ಚಿಕ್ಕ ಕುಕ್ಕರ್ ತೊಗೊಂಡಿರೋದ್ರಿಂದ ಈ ಬಾಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ಎರಡು ಒಂದೇ ಸಲ ಬೆಂದೋಗುತ್ತೆ. ಒಂದೇ ಸಲಿಗೆ ಪಲ್ಯ ಕೂಡ ಬೇಗನೆ ಒಗ್ಗರಣೆ ಮಾಡ್ಕೊಬೋದು, ಸಾಂಬಾರಿಗೂ ಒಗ್ಗರಣೆ ಮಾಡ್ಕೊಬೋದು ಅಂದ್ಬಿಟ್ಟು ಒಂದು ಕಡೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಕಾಳನ್ನು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಈ ಕಡೆ ಎರಡಕ್ಕೂ ಬೇಗ ಬೆಂದೋಗುತ್ತೆ. ಅದು ಕೂಗೋ ಅಷ್ಟರಲ್ಲಿ ಈ ಕಡೆ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ. ಏನೇನು ಬೇಕು ಅಂತ ನೋಡೋಣ. ಬೇಳೆ ಬೇಯ್ತಾ ಇರಲಿ. ಆ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸಾಂಬಾರು ಯಾವ್ದು ಮಾಡ್ತೀವೋ ಅದರಲ್ಲೇ ತೊಗೊಳ್ತಾ ಇದ್ದೀನಿ. ಈ ಕಡೆ ಮಗ ಬಂದು ಮಾತಾಡ್ತಾನೆ ಇದ್ದಾನೆ ಅದು ಇದು ಅಂತ. ಸರಿ, ಅವನಿಗೂ ತಿಂಡಿ ಎಲ್ಲ ಕೊಟ್ಟೆ, ಸ್ವಲ್ಪ ಬ್ರೆಡ್ ಎಲ್ಲ ಕೊಟ್ಟೆ. ರೆಸ್ಟ್ ಮಾಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಸರಿ, ಮಾತಾಡಿಕೊಂಡೆ ಅಡುಗೆ ಮಾಡ್ತಾಯಿದ್ದೀನಿ. ಈ ಕಡೆ ಹಾಗೆಯೇ ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಉದ್ದುದಾಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಸಾಂಬಾರಿಗೆ ನಾವು ಎಷ್ಟು ಟೊಮೆಟೊ ಹಾಕ್ಕೊಳ್ತೀವೋ ಅಷ್ಟೇ ಟೊಮೆಟೊನೇ ಇದಕ್ಕೂ ಹಾಕ್ಕೊಳ್ಬೋದಾಗುತ್ತೆ. ಚೆನ್ನಾಗಿ ಗೊಜ್ಜು ರೀತಿ ಬಿಟ್ಟಿದ ನಂತರ ಈ ಕಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬರೀ 2 ವಿಷಲೇ ಕೂಗಿಸಿದ್ದು, ಕ್ಲೀನಾಗಿ ಬೆಂದೋಗ್ಬಿಟ್ಟಿದೆ. ಕಾಳು ಕೂಡ ನೋಡೋಣ ಯಾವ ಥರ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಕಾಳು ಬೆಂದಿದೆ. ಈ ಕಡೆ ಸಾಂಬಾರಿಗೆ ಬೇಳೆನೂ ಕೂಡ ಬೆಂದಿದೆ. ಈಗ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಿದ ನಂತರ ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕೊಬೋದು. ನಾನು ಮೂಲಂಗಿ ಮತ್ತು ಬೀನ್ಸು ಮತ್ತು ನೂಕೋಲ್ ಇಷ್ಟು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟು ಏನು ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಇದು ಮಸಾಲೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇದೆಲ್ಲ ಹಾಕಿದ ನಂತರ ಸಾಂಬಾರು ಪುಡಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಅದು ವಿಡಿಯೋ ಸ್ಕಿಪ್ ಆಗೋಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಆಗಿದ ನಂತರ ಬೆಂದಿರುವ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಇದೆಯಾ ಎಲ್ಲ ನೋಡ್ಕೊಳ್ಬೋದಾಗುತ್ತೆ. ನಿಮಗೆ ಟೊಮೆಟೊ ಕಮ್ಮಿ ಹಾಕ್ಕೊಂಡು ಹುಣಸೆಹಣ್ಣು ರಸ ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದಾಗುತ್ತೆ.
ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು. ಈಗ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಮಸಾಲೆ ಅಂದರೆ ಸಾಂಬಾರು ಪುಡಿ ಹಾಕಿದ್ದೀವಲ್ಲ ಅದ್ರ ಹಸಿ ಮಸಾಲೆ ಎಲ್ಲ ಹೋಗಬೇಕು. ಈ ಕಡೆ ರೈಸ್ಗೂ ಇಟ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಪಲ್ಯ ಕೂಡ ಮಾಡ್ಕೊಬೇಕು. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿದ್ದಿದ್ದ ಪಾತ್ರೆನೇ ಆವಾಗವಾಗ ತೊಳ್ಕೊಂಬಿಡ್ತೀನಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಜಾಸ್ತಿಯಾಗಿ ಒಂದೇ ಸಮ ತೊಳೆಯೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಸ್ವಲ್ಪ ಇರೋ ಪಾತ್ರೆಗಳನ್ನ ತೊಳ್ಕೊಂಬಿಟ್ರೆ ನಮಗೂ ಒಂದು ಖುಷಿ ಇರುತ್ತೆ, ಇಷ್ಟೇ ಅಲ್ವಾ ಅನ್ನೋ ಥರ ಒಂದು ಫೀಲ್ ಇರುತ್ತೆ ಅನ್ನೋದಷ್ಟೇ. ಸರಿ, ಪಾತ್ರೆ ಎಲ್ಲ ತೊಳೆದಿದ ನಂತರ ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಆ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟೆ ಲಾಸ್ಟಿಗೆ, ಆಗ ಸಾಂಬಾರು ರೆಡಿ ಆಯಿತು. ಆ ಕಡೆ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಎಲ್ಲ ಹಾಕಿದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಬೆಂದಿರುವ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಯಾರು ಕಾಯಿ ತುರಿ ಹಾಕಿರೋದನ್ನ ತಿಂಡಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ ಅಷ್ಟೇ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಕಾಳು ಪಲ್ಯ ರೆಡಿಯಾಗೋಗ್ಬಿಡುತ್ತೆ. ಈ ಮಳೆ ಟೈಮಲ್ಲಿ ಈ ಬಿಸಿಯಾಗಿ ಅನ್ನ, ಸಾಂಬಾರು, ಕಾಳು ಎಲ್ಲ ತಿನ್ನೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಿಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಂಬಿಡಿ, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಕೆಲಸ ಮುಗೀತು, ಅಡುಗೆ ಕೂಡ ಆಯಿತು, ಊಟ ಕೂಡ ಆಯಿತು. ಮಗನಿಗೆ ಮತ್ತು ಹಸ್ಬೆಂಡ್ಗೆ ಊಟ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ನಾನು ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಕಿಚನ್ ಹಿಂಗೆ ಇದ್ಬಿಟ್ರೆ ನೋಡಿಕೊಂಡು ಯಾವ ಥರ ಊಟ ಮಾಡೋದು, ಅದಕ್ಕೋಸ್ಕರ ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಲ ಅಡುಗೆ ಮಾಡಿ ನಾಷ್ಟ ಮಾಡಿ ಲಾಸ್ಟಲ್ಲಿ ಒಂದು ಸಲ ಸ್ಟವ್ ಕ್ಲೀನ್ ಮಾಡಿಕೊಂಡ್ರೇ ಚೆಂದ. ಈಗ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು, ವಿಡಿಯೋ ಎಡಿಟಿಂಗ್ ಎಲ್ಲ ಆಯಿತು, ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಆಗಿದ ನಂತರ ಸಂಜೆ ಆಗ್ತಾ ನಮ್ಮ ಮನೆ ಮುಂದೆ ಲೈಟ್ಸ್ ಎಲ್ಲ ಹಾಕಿದ್ರು. ಇದು ಫಸ್ಟು ಇಯರ್ ಅಂದರೆ ಈ ವರ್ಷ ಮೊದಲನೇ ವರ್ಷ ಅಂತೆ ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇರೋದು, ಅದು ನಮ್ಮ ರೋಡಲ್ಲಿ. ನೋಡೋಣ, ಇನ್ನು 3 ಡೇಸ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ ಯಾವ ಥರ ಜಾತ್ರೆ ಮಾಡ್ತಾರೆ ಅಂತ ನೋಡೋಣ. ಕಾಯ್ತಾ ಇದ್ದೀನಿ ನಾನು. ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ರೋಡೆಲ್ಲನೂ. ಹಾಗೆ ಸಂಜೆನೂ ಪೂಜೆ ಮಾಡಿದ್ದಾಯಿತು. ಕತ್ಲ ಆಗ್ತಾ ಇನ್ನೂ ಲೈಟ್ ನೋಡೋದಕ್ಕೆ ಒಂಥರ ಚೆಂದ. ಹಾಗೆಯೇ ನಾಳೆ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಇನ್ನೂ ಬೇಜಾನ್ ಕೆಲಸ ಇದೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇದೇ ವಿಡಿಯೋದಲ್ಲಿ ಹಾಕ್ಬಿಟ್ರೆ ತುಂಬ ಲೆಂತಿ ಆಗೋಗುತ್ತೆ, ನಿಮಗೂ ಬೇಜಾರಾಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.